ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿ ಚಡಪಟಿಕೆಯಲ್ಲಿರ್ತಕ್ಕಂಥ ನಟ ದರ್ಶನ್ಗೆ ಕೋರ್ಟ್ ಆದೇಶದಂತೆ ಯಾವ ಸವಲತ್ತುಗಳನ್ನು ಕೂಡ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪ. ಈ ನಿಟ್ಟಿನಲ್ಲಿ ಮತ್ತೆ ಕೋರ್ಟ್ ಮೊರೆ ಹೋಗೋದಕ್ಕೆ ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ. ಮತ್ತೊಮ್ಮೆ ಕೋರ್ಟ್ಗೆ ಅರ್ಜಿ ಇನ್ನೇನು ಕೆಲವೇ ಹೊತ್ತಲ್ಲಿ ಅರ್ಜಿ ಸಲ್ಲಿಕೆಯಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಜೈಲಿನಲ್ಲಿ ಚಡಪಡಿಸ್ತಾ ಇದ್ದಾರೆ. ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ದರ್ಶನ್ ಸಿದ್ಧತೆ. ಯಾಕೆ ಅಂದರೆ ಈ ಹಿಂದೆ ಕೋರ್ಟ್ ಆದೇಶ ಮಾಡಿದ್ರು ಕೂಡ ನನಗೆ ಯಾವುದೇ ಸೌಕರ್ಯ ಕೊಟ್ಟಿಲ್ಲ, ಹಾಸಿಗೆ ದಿಂಬು ಒದಗಿಸಿಲ್ಲ ಅಂತ ಮತ್ತೊಮ್ಮೆ ಅವರ ಪರ ವಕೀಲರ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 57ನೇ CCH ಕೋರ್ಟ್ಗೆ ಮತ್ತೆ ಮೊರೆ ಹೋಗ್ತಕ್ಕಂಥದ್ದು. ಅಂದರೆ ಕೋರ್ಟ್ ಕೂಡ ಅವತ್ತು ಹೇಳಿತ್ತು, ನಿಮ್ಮ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಸವಲತ್ತುಗಳನ್ನ ಕೊಡಬೇಕು ಕೊಡ್ರಪ್ಪ ಅಂತ ಹೇಳಿತ್ತು. ಆಮೇಲೆ ಅವರೇನೋ ವಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಕಾರಿಡಾರ್ನಲ್ಲಿ, ಆಮೇಲೆ ಜಮಖಾನ ಎಲ್ಲ ಒದಗಿಸಿದ್ರು ಅಂತಲೂ ಇದೆ. ಬಟ್ ಇವ್ರು ಕೇಳೋ ರೀತಿಯಲ್ಲಿ ಹಾಸಿಗೆ ದಿಂಬೇ ಕೊಡಬೇಕು ಅಂತಂದರೆ ಅದಕ್ಕೆ ಜೈಲ್ ಸೂಪರಿಂಟೆಂಡೆಂಟ್ ಒಪ್ತಾರಾ ಇಲ್ವಾ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಮತ್ತೊಮ್ಮೆ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಈಗ ದರ್ಶನ್ ಪರ ವಕೀಲರು ಸುನಿಲ್ ಅಂತ ಅವರು ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗುತ್ತೆ. ಅದರ ವಿಚಾರಣೆ ಆದ ನಂತರ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಈಗ ಸದ್ಯದ ಪ್ರಶ್ನೆ. ಆರೋಗ್ಯ ಕೂಡ ಹದಗೆಡ್ತಾ ಇದೆ, ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ, ನನಗೊಂದು ಹಾಸಿಗೆ ಕೊಡಿ, ದಿಂಬು ಕೊಡಿ, ಚಳಿ ಜಾಸ್ತಿ ಇದೆ, ಬೆಡ್ಶೀಟ್ ಕೊಡಿ ಅಂತೆಲ್ಲ ಈ ಹಿಂದೆನೇ ಕೋರ್ಟ್ಗೆ ಕೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆಕ್ಷೇಪಣೆ ಕೂಡ ವ್ಯಕ್ತವಾಗಿತ್ತು. ದರ್ಶನ್ ಒಬ್ಬರಿಗೆ ಈ ಎಲ್ಲ ಸವಲತ್ತುಗಳನ್ನು ಕೊಟ್ಟರೆ ಜೈಲಲ್ಲಿರೋ 3000 ಕೈದಿಗಳು ಕೇಳ್ತಾರೆ ನಾಳೆ ದಿನ. ಹಾಗಾಗಿ ನಮ್ಮ ಲಿಮಿಟ್ಸ್ನಲ್ಲಿ ಏನು ಕೊಡ್ಬೋದು ಅಷ್ಟು ಮಾತ್ರ ಕೊಡ್ತೀವಿ ಅಂತ ಜೈಲ್ ಅಧೀಕ್ಷಕರು ಹೇಳಿದ್ದು. ಈಗ ಕೋರ್ಟ್ಗೆ ಮೊರೆ ಹೋದರೆ ಮತ್ತೆ ಕೋರ್ಟ್ ಏನಾದರೂ ಆದೇಶವನ್ನು ಕೊಡುತ್ತಾ? ಅದಕ್ಕೆ ಈಗ ಜೈಲ್ ಸೂಪರಿಂಟೆಂಡೆಂಟ್ ಬಂದು ಉತ್ತರ ಕೊಡಬೇಕಾಗುತ್ತೆ. ಏನು ಸವಲತ್ತುಗಳನ್ನ ಕೊಟ್ಟಿದ್ದೀವಿ, ಏನು ಕೊಟ್ಟಿಲ್ಲ, ಅದನ್ನು ಕೋರ್ಟ್ ಮುಂದೆ ಹೇಳಬೇಕಾಗುತ್ತೆ ಜೈಲ್ ಅಧೀಕ್ಷಕರು. ಅದನ್ನು ಕೋರ್ಟ್ ಒಪ್ಪಿದ್ರೆ ಓಕೆ ಇಷ್ಟೇ ಅಪ್ಪ ಕೊಡೋಕ್ಕಾಗೋದು ಅಂತ ಹೇಳ್ಬೋದು. ಒಪ್ಪದಿದ್ದರೆ ಇನ್ನೊಂದಷ್ಟು ಆಯಿತು ಇದೊಂದು ಸ್ವಲ್ಪ ಫೆಸಿಲಿಟಿ ಮಾಡಿಕೊಡಿ ಅಂತಲೂ ಹೇಳಬಹುದು. ಅಲ್ಲ, ಹೇಗೆ ಕಾಲಚಕ್ರ ಉರುಳುತ್ತೆ ಅಂತ ನೋಡಿ. ಇದೇ ಪರಪ್ಪನಗ್ರಹ ಜೈಲಿನಲ್ಲಿ ರೌಡಿಗಳ ಜೊತೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡಿದ್ದ ವ್ಯಕ್ತಿ ಹಾಸಿಗೆ ದಿಂಬಿಗಾಗಿ ಪರದಾಡ್ತಾ ಇದ್ದಾರೆ. ಜೈಲಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕೋದಕ್ಕೆ ರೆಡಿ. ಕೋರ್ಟ್ ಆದೇಶ ಮಾಡಿದರೂ ಕೂಡ ಕನಿಷ್ಠ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ. ದರ್ಶನ್ಗೆ ಅದೇ ನರಕ ಮುಂದುವರೆದಿದೆ ಅಂತ ಅರ್ಜಿ ಸಲ್ಲಿಸ್ತಾರಂತೆ. ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಜೈಲಧಿಕಾರಿಗಳು. ಯಾಕೆಂದರೆ ಕೋರ್ಟ್ ಹೇಳಿದ್ದನ್ನು ಕೇಳಿಲ್ಲ, ಪಾಲಿಸಿಲ್ಲ ಅವರು. ಹಾಗಾಗಿ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಇದರ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಈಗ ದರ್ಶನ್ ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ ಹೇಳಿದರು. ಅವತ್ತು ಊಟದ ತಟ್ಟೆಯನ್ನು ಬಿಸಾಕ್ತಾರೆ, ಏನೇನೋ ಒಂದಷ್ಟು ಹೇಳಿದರು. 2-3 ಬಾರಿ ಜೈಲಿಗೆ ಹೋಗಿ ವಿಚಾರಿಸಿದ್ದೀವಿ, ಆದರೆ ದರ್ಶನ್ಗೆ ಯಾವುದೇ ಫೆಸಿಲಿಟಿ ಕೊಟ್ಟಿಲ್ಲ, ಹಾಗಾಗಿ ಅರ್ಜಿ ಹಾಕ್ತಾ ಇದ್ದೀವಿ ಅಂತ ದರ್ಶನ್ ಪರ ವಕೀಲರು ಹೇಳಿರೋದು. ಸುನಿಲ್ ಅಂತನ್ಬಿಟ್ಟು ಅವರ ಪರ ವಕೀಲರು ಕನಿಷ್ಠ ಸೌಲಭ್ಯವನ್ನು ಒದಗಿಸಿಲ್ಲ, ದರ್ಶನ್ಗೆ ಅದೇ ನರಕ ಮುಂದುವರೆದಿದೆ ಅಂತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರಂತೆ. ಕೋರ್ಟ್ ಆದೇಶ ಪ್ರತಿಯನ್ನು ಇಮೇಲ್ ಮಾಡಲಾಗಿದೆ. 2-3 ಬಾರಿ ನಾನೇ ಜೈಲಿಗೆ ಹೋಗಿ ವಿಚಾರಿಸಿದ್ದೀನಿ, ಆದರೂ ಕೊಟ್ಟಿಲ್ಲ, ಯಾವ ಸೌಲಭ್ಯನೂ ಕಲ್ಪಿಸ್ಕೊಟ್ಟಿಲ್ಲ. ಸೊ ಕೋರ್ಟ್ ಆದೇಶವನ್ನು ಜೈಲಧಿಕಾರಿಗಳು ಪಾಲಿಸಿಲ್ಲ ಅಂತಕ್ಕಂಥದ್ದು. ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ಜೈಲಧಿಕಾರಿಗಳು ಅಂತ ದರ್ಶನ್ ಪರ ವಕೀಲರು ಈಗ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. 57ನೇ CCH ಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಅವತ್ತು ಕೋರ್ಟ್ ಆದೇಶ ಕೊಟ್ಟಾಗ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ಜಮಖಾನ ಕೊಟ್ಟಿದ್ದೀವಿ, ದಿಂಬು ಕೊಟ್ಟಿದ್ದೀವಿ ಅಂತೆಲ್ಲ ಒಂದಷ್ಟು ಮಾಹಿತಿ ಬಂತು. ಬಟ್ ಈಗ ಮತ್ತೆ ಇವ್ರ ಪರ ವಕೀಲರು ಆರೋಪ ಮಾಡ್ತಾ ಇದ್ದಾರೆ ಯಾವ ಸೌಲಭ್ಯನೂ ಒದಗಿಸಿಲ್ಲ ಅಂತ. ಯಾವುದು ನಿಜ, ಯಾವುದು ಸುಳ್ಳು ಅಂತ ಹಾಗಾದರೆ?
ಅರವಿಂದ್, ಕಳೆದ ಹೋದ ವಾರ ಏನು ಆದೇಶ ಬಂದಿತ್ತು, ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ಪದವನ್ನು ಬಳಕೆ ಮಾಡಿದ್ರು. ಅಂದ್ರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನ್ ಕೊಡೋದಕ್ಕೆ ಅವಕಾಶ ಇದೆ ಅದನ್ನು ಮಾತ್ರ ಕೊಡಿ ಅನ್ನೋ ಪದವನ್ನ ಬಳಕೆ ಮಾಡಿ ಆದೇಶ ನೀಡಿರುವಂತದ್ದು. ಹೊರತುಪಡಿಸಿ ನನ್ಗೆ ಹೊರಗಡೆ ಬಿಡ್ತಾ ಇಲ್ಲ, ಅಂದ್ರೆ ನನ್ಗೆ ಬಟ್ಟೆ ಎಲ್ಲ ವಾಸನೆ ಬಂದಿದೆ, ನಾನು ಬಿಸಿಲು ಮುಖ ನೋಡಿ 20 ದಿವಸಕ್ಕೂ ಮೇಲಾಯ್ತು ಅಂತ ಏನು ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಕ್ರಮ ವಹಿಸಿರುವಂತದ್ದು. ಅವರಿಗೆ ಬೇಕಾದಂತ ಬೇಸಿಕ್ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಬೆಳಗ್ಗೆ 40 ನಿಮಿಷ, ಸಂಜೆ 40 ನಿಮಿಷ ವಾಕ್ ಮಾಡೋದಕ್ಕೂ ಕೂಡ ಆ ಬ್ಯಾರಕ್ನ ಕಾರಿಡಾರ್ ಅಲ್ಲಿ ಅವಕಾಶ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು ಬೇಡಿಕೆ ಇಟ್ಟಂತ ಹಾಸಿಗೆ, ತಲೆದಿಂಬು ಮತ್ತೆ ಏನು ಕೆಲವೊಂದು ಬ್ಲಾಂಕೆಟ್ ಏನು ಹೆಚ್ಚುವರಿಯಾಗಿ ಕೊಡಿ ಅಂತ ಏನ್ ಕೇಳಿದ್ರು. ಅದಕ್ಕೆ ಆ ನ್ಯಾಯಾಧೀಶರು ಕೂಡ ಆಗ್ಲೇ ಉತ್ತರ ಕೊಟ್ಟಿದ್ರು. ಇಲ್ಲಿವರೆಗೂ ಕೂಡ ಏನೆಲ್ಲ ಸವಲತ್ತುಗಳು ಕೊಟ್ಟಿದ್ದೀರಾ ಅನ್ನೋದನ್ನ ಜೈಲಧಿಕಾರಿಗಳ ಬಳಿ ಮಾಹಿತಿ ಕೇಳಿದಂತ ವೇಳೆಯಲ್ಲಿ ಬೇರೆಲ್ಲ ಏನು ವಿಚಾರಣಾಧೀನ ಕೈದಿಗಳಿಗೆ ಯಾವೆಲ್ಲ ಅವಕಾಶಗಳಿದಾವೆ ಅವನ್ನೆಲ್ಲವೂ ಕೂಡ ನಾವು ಕೂಡ ನೀಡಿದೀವಿ ಅನ್ನೋ ಮಾತನ್ನ ಜೈಲಧಿಕಾರಿಗಳು ಹೇಳಿದ್ದು. ಅದರಂತೆ ನ್ಯಾಯಾಧೀಶರು ಕೂಡ, ಅಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಜಾಮೀನು ರದ್ದು ಮಾಡ್ತು ಆ ನಂತರದಲ್ಲಿ ಹೆಚ್ಚುವರಿ ಯಾವುದೇ ಸವಲತ್ತುಗಳು ಕೂಡ ನೀಡೋಂಗಿಲ್ಲ, ಎಲ್ಲಾ ವಿಚಾರಣಾಧೀನ ಕೈದಿಗಳನ್ನ ನೋಡ್ಕೊಂಡಂಗೆ ದರ್ಶನನ್ನು ಕೂಡ ನೋಡ್ಕೋಬೇಕು ಅನ್ನೋ ಸೂಚನೆ ಕೊಟ್ಟಿದ್ದು. ಅದಕ್ಕೆ ನ್ಯಾಯಾಧೀಶರು ಕೂಡ ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ಜೈಲಿನ ಮ್ಯಾನ್ಯುಯಲ್ಲಿ ಏನೆಲ್ಲ ಅವಕಾಶ ಇದೆ ಕನಿಷ್ಠ ಸವಲತ್ತುಗಳು ನೀಡೋದಕ್ಕೆ ಅವನ್ನ ಕೊಡಿ ಅಂತ ಹೇಳಿದೆ ಹೊರತು ಹೆಚ್ಚುವರಿ ಯಾವುದೇ ಸವಲತ್ತುಗಳನ್ನ ಕೊಡಿ ಅಂತ ಹೇಳಿ ನ್ಯಾಯಾಧೀಶರು ಜೈಲಧಿಕಾರಿಗಳಿಗೆ ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ಅವರು ಹೆಚ್ಚುವರಿ ಯಾವ್ದು ಸವಲತ್ತುಗಳನ್ನ ಕೊಟ್ಟಿಲ್ಲ. ಇತರೆ ಕೈದಿಗಳೇನಿದ್ದಾರೆ, 3,000 ಕೈದಿಗಳಿದ್ದಾರೆ ಭರತ್ ನಗರದಲ್ಲಿ, ಎಲ್ಲರೂ ಕೂಡ ಹೆಚ್ಚುವರಿ ಸೌಲಭ್ಯಗಳ ಎಲ್ಲರಿಗೂ ಕೂಡ ಕೊಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲರನ್ನೂ ಒಂದೇ ತರ ನೋಡ್ಬೇಕು ಅಂದ್ರೆ ಅಲ್ಲಿ ಕನಿಷ್ಠ ಏನು ಮ್ಯಾನ್ಯುಯಲ್ ಅಲ್ಲಿ ಏನೋ ಅವಕಾಶ ಇದೆ ಅವ್ದು ಮಾತ್ರ ಕೊಡೋದಕ್ಕೆ ಅವಕಾಶ ಇದೆ ಅಂತ ಜೈಲಧಿಕಾರಿಗಳು ವಾದ ಮಾಡಿದ್ರು. ಹಾಗಾಗಿ ಈಗ ದರ್ಶನ್ ವಕೀಲರಾದಂತ ಸುನಿಲ್ ಅವರು ಹೆಚ್ಚುವರಿ ಮತ್ತೆ ಈಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಹಾಸಿಗೆ, ತಲೆದಿಂಬು ಏನು ಆದೇಶ ನೀಡಿದ್ರು ಅದನ್ನು ಕೊಟ್ಟಿಲ್ಲ ಅಂತೇಳಿ ಈಗ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಮತ್ತೆ ಜೈಲಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಆ ಆದೇಶದಲ್ಲಿ ಏನೆಲ್ಲ ಕೊಡಕ್ಕೆ ಸೂಚನೆ ಇತ್ತು ಅದನ್ನು ಕೊಟ್ಟಿದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ನ್ಯಾಯಾಧೀಶರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಹೋದ ಬಾರಿ ಏನೆಲ್ಲ ಸವಲತ್ತುಗಳು ಕೇಳಿದ್ರೆ ಅದನ್ನು ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಹೆಚ್ಚುವರಿ ಸವಲತ್ತುಗಳೇನಾದ್ರು ಬೇಕು ಅಂದ್ರೆ ಅವ್ರಿಗೆ ಬೆನ್ನೋವು ಅಥವಾ ಬೇರೆ ಏನಾದ್ರು ಅನಾರೋಗ್ಯ ಸಂಬಂಧ ಇದ್ರೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಂದ ರಿಪೋರ್ಟ್ ತರಬೇಕಾಗುತ್ತೆ. ರಿಪೋರ್ಟ್ ತಂದ ನಂತರದಲ್ಲಿ ನ್ಯಾಯಾಧೀಶರಿಗೂ ಕೂಡ ಅದನ್ನು ಸಲ್ಲಿಕೆ ಮಾಡಿ ಅಲ್ಲಿ ಮನವರಿಕೆ ಮಾಡ್ಕೊಳ್ಬೇಕು. ಆಗ ನ್ಯಾಯಾಧೀಶರು ಅದನ್ನ ಕೊಡಿ ಅಂತ ಸೂಚನೆ ಕೊಟ್ಟರಷ್ಟೇ ಜೈಲಧಿಕಾರಿಗೆ ಕೊಡುವಂತದ್ದು. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಅವ್ರಿಗೆ ಹೊರಗಡೆ ಬಿಡ್ತಾ ಇಲ್ಲ ಅನ್ನೋದು ಬಿಡ್ತಾ ಇದ್ದಾರೆ. ಈಗ ವಾಕಿಂಗ್ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಅವ್ರಿಗೆ ಬೇಸಿಕ್ ಊಟ ತಿಂಡಿ ಸೇರಿದಂತೆ ಎಲ್ಲವೂ ಕೂಡ ಸವಲತ್ತು ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ಹಾಸಿಗೆ, ತಲೆದಿಂಬು ಹೆಚ್ಚುವರಿಯನ್ನು ಕೊಡಬೇಕು ಅಂತಿದ್ದು ಅದನ್ನು ಮತ್ತೆ ಅರ್ಜಿ ಸಲ್ಲಿಸಿ ವಾದ ಮಾಡ್ಲಿದ್ದಾರೆ. ವಾದದಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಬೇಕಾಗಿದೆ. ಅರವಿಂದ್. ರೈಟ್ ಉಮೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇದು ಯಾವಾಗ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಮತ್ತು ಏನು ಆದೇಶ ಹೊರಬೀಳುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಇದಕ್ಕೂ ಏನಾದರೂ ಆಕ್ಷೇಪಣೆಗಳ ಸಲ್ಲಿಕೆ ಆಗುತ್ತಾ ನೋಡೋಣ, ಗೊತ್ತಾಗುತ್ತೆ.